ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆ ರಿಲೀಸ್ ಆಗಿರೋಂಥ ಕೋಣ ಸಿನಿಮಾನ ನೋಡ್ಕೊಂಡ್ಬಂದೆ. ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅಂತೂ. ಅಂದರೆ ಕೋಮಲ್ ಸರ್ನ ನಾವು ಈ ಥರ ಜಾನರಲ್ಲಿ ಅವರು ಕಾಣಿಸಿರೋದು ನನ್ನ ಪ್ರಕಾರ ಇಲ್ಲ. ಬರೀ ಅವ್ರನ್ನ ಕಾಮಿಡಿ ಇದರಲ್ಲಿ ನಾವು ನೋಡಿದ್ದೀವಿ. ಬಟ್ ಇದರಲ್ಲಿ ಅವರ ಅಭಿನಯ ಅಂತೂ ಅದಕ್ಕೆ 10/10 ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿ ಮಾಡಿದ್ದಾರೆ ಕೂಡ. ಮೇಷ ಕುಪ್ಪಂಡ ಮ್ಯಾಮ್ ತುಂಬ ಸುಂದರವಾಗಿ ಕಾಣಿಸ್ಕೊತಾರೆ ಸ್ಕ್ರೀನಲ್ಲಿ. ಅವ್ರ ಪ್ರೆಸೆನ್ಸ್ ಅನ್ನೋದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ ಕೂಡ. ಇಲ್ಲಿ ತನಕ ನೋಡಿರೋ ತನಿಷಾ ಕುಪ್ಪಂಡನೇ ಬೇರೆ. ಈಗ ನೀವು ಈ ಸಿನಿಮಾದಲ್ಲಿ ನೋಡ್ತಿರೋ ತನಿಷಾ ಮ್ಯಾಮೇ ಬೇರೆ. ಬಿಕಾಸ್ ತುಂಬ ಡಿಫ್ರೆಂಟಾಗಿ ಲಕ್ಷ್ಮಿ ಅನ್ನೋ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಅಂದರೆ ಅವ್ರ ಪಾತ್ರ ಅನ್ನೋದಿದೆಯಲ್ಲ, ಕನ್ನಡಿಗರ ಮನಸ್ಸಲ್ಲಿ ಯಾವತ್ತೂ ಅಚ್ಚಳಿದೇ ಉಳಿಯುತ್ತೆ. ಆ ಥರ ಒಂದು ಪಾತ್ರ ಅದು. ಪರ್ಸ್ನಲಿ ನನಗಿಷ್ಟ ಆಗಿರೋವಂಥ ಪಾತ್ರ. ಸುಶ್ಮಿತಾ ಜಗಪ್ ಆಗಿರ್ಬೋದು, ಮಂಜು ಪಾವಗಡ, ಹುಲಿ ಕಾರ್ತಿಕ್, ನಮ್ರತ, ವಿನಯ್ ಗೌಡ, ಒಂದು ದೊಡ್ಡ ತಾರಾಗಣವಿದೆ. ಸ್ಟೋರಿ ಯಾವ ಥರ ಹೆಣೆದಿದ್ದಾರೆ ಅಂತಂದರೆ, ನಮ್ಮಗಳ ನಡುವೆನೇ ಈ ಪಾತ್ರ ನಡೀತಿದೇನೋ ಅನ್ನೋ ಥರ ಹೆಣೆದಿದ್ದಾರೆ. ಅಥವಾ ನಮಗೆಲ್ಲೋ ನಮ್ಮ ಪಾಸ್ಟ್ ಲೈಫಲ್ಲಿ ಅಥವಾ ನಮಗೇನೋ ಸಮ್ವೇರ್ ಕನೆಕ್ಟ್ ಗೊತ್ತಿರೋರ ಲೈಫ್ಗಳಲ್ಲಿ ಈ ಥರ ಘಟನೆಗಳು ನಡೆದಿವೆ ಅನ್ನೋ ಥರದಲ್ಲಿದೆ. ಅಷ್ಟೇ ನೈಜತೆಯಿಂದ ಎಲ್ಲರೂ ಅಭಿನಯಿಸಿದ್ದಾರೆ ಕೂಡ. ಆಮೇಲೆ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಕಥೆಯನ್ನು ಪೋಣಿಸಿರೋ ರೀತಿ ಇದೆಯಲ್ಲ, ತುಂಬ ಅದ್ಭುತವಾಗಿದೆ. ಆಮೇಲೆ ಈ ಥರ ಚಿತ್ರಗಳು ತೆಲುಗು, ತಮಿಳು, ಬೇರೆ ಭಾಷೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಾಯಿದೆ. ಬಟ್ ಕನ್ನಡದಲ್ಲಿ ಬರ್ತಿರಲಿಲ್ಲ. RK ಸರ್ ಆಗಿರ್ಬೋದು, ಅಥವಾ ತನಿಷಾ ಮ್ಯಾಮ್ ಆಗಿರ್ಬೋದು, ಅಥವಾ ಕಾರ್ತಿಕ್ ಅವರಾಗಿರ್ಬೋದು, ತುಂಬ ಅದ್ಭುತವಾದ ಒಂದು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಆಮೇಲೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲೇ ಹೋಗಿ ಸಿನಿಮಾಗಳನ್ನು ನೋಡಿ ಸಪೋರ್ಟ್ ಮಾಡಿ. OTTಲಿ ಬರುತ್ತೆ ಅಥವಾ ಟಿ ವಿಲಿ ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು, ಈ ಥರ ಮಾಡಿಬಿಡಿ. ಈ ಥರ ಮಾಡಿದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೇ ನಾವು ಅದನ್ನು ಬೆಳೆಸ್ತಿಲ್ಲ, ಅಥವಾ ಅದನ್ನು ತುಂಬ ವ್ಯಾಲ್ಯೂನ ನಾವು ತುಂಬ ಡೌನ್ ಮಾಡ್ತಾಯಿದ್ದೀವಿ ಅನಿಸುತ್ತೆ. ಪ್ರತಿಯೊಬ್ಬರೂ ಹೋಗಿ ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ. ತುಂಬ ಅದ್ಭುತವಾದ ಸಿನಿಮಾ. ಆಮೇಲೆ ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ಬಂತು ಅಥವಾ ಟಿ ವಿಲಿ ಬಂತು ಅಥವಾ OTTಲಿ ಬಂದಾಗ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡ್ಕೊಳ್ಳೋದನ್ನ ಮಿಸ್ ಮಾಡಿದೆ ಅಂತ ಯಾರೂ ರಿಗ್ರೆಟ್ ಮಾಡ್ಕೋಬೇಡಿ. ಪ್ಲೀಸ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗಳಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ದೊಡ್ಡ ತಾರಾಗಣ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಪಾತ್ರನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕೂಡ. ಆ್ಯಂಡ್ 4 ಹಾಡುಗಳಿದೆ. ಪ್ರತಿಯೊಂದೂ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ತುಂಬ ಅದ್ಭುತವಾಗಿ